ನಮಸ್ಕಾರ. ವಿಟಿಆರ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ಗಳಿಗೆ ಕಾಣುವಂತಹ ಸಮಸ್ಯೆ ಹೇರ್ ಲಾಸ್ ಸಮಸ್ಯೆ ಆಗಿರ್ಬೋದು, ಸ್ಕಿನ್ ಸಮಸ್ಯೆ ಆಗಿರ್ಬೋದು. ಇದರಲ್ಲಿ ನೋಡ್ತಾ ಹೋದರೆ ಪಿಗ್ಮೆಂಟೇಷನ್ನು, ಮೊಡವೆ ಆಗಿರ್ಬೋದು, ಹೇರ್ ಲಾಸು, ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ರೀಸನ್ ಏನು ಅಂತಲೂ ಸರಿಯಾಗಿ ತಿಳ್ಕೊಳ್ಳೋಕ್ಕೂ ಆಗಲ್ಲ. ಒಂದು ನಮ್ಮ ಲೈಫ್ ಸ್ಟೈಲ ಅಥವಾ ಫುಡ್ ಸಿಸ್ಟಮ ಯಾವುದು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಏನು ಕಾರಣ, ಯಾಕೆ ಬರುತ್ತೆ, ಇದಕ್ಕೆ ಯಾವ ರೀತಿ ಕೇರ್ ತಗೋಬೇಕು ಆ್ಯಂಡ್ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮದನ್ ಕುಮಾರ್ ವೇಜೆ, ಚೀಫ್ ಡರ್ಮಕಾಲಜಿಸ್ಟ್ ಆ್ಯಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನನಗೆ ಹೇಳಿದೆ ಈಗಿನ ಯಂಗ್ಸ್ಟರ್ಸ್ಗಳು ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ. ಹೆಚ್ಚಾಗಿ ಆ್ಯಂಡ್ ಸಾಮಾನ್ಯವಾಗಿ ತುಂಬ ಕಾಮನ್ ಆಗೋಗ್ಬಿಟ್ಟಿದೆ ಹೇರ್ ಲಾಸ್ ಈ ರೀತಿ ಎಲ್ಲ. ಸೊ ಮೊದಲನೇದಾಗಿ ಹೇರ್ ಲಾಸ್ ಇಂದಾನೆ ಮಾತಾಡ್ತಾ ಹೋಗೋಣ. ಯಾಕೆ ಹೇರ್ ಲಾಸ್ ಅನ್ನೋದಾಗೋದು? ಹೇರ್ ಲಾಸ್ ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸಲ್ಲೂ ಸ್ಟಾರ್ಟ್ ಆಗಿದೆ. ನಾವು ಕ್ಲಿನಿಕಲ್ಲಿ ಕೆಲವು ಪೇಷಂಟ್ಸ್ ಬಂದಾಗ 13, 15, 17 ವರ್ಷದಿಂದನೇ ಕೆಲವರಿಗೆ ಸ್ಟಾರ್ಟ್ ಆಗುತ್ತೆ. 21 ವರ್ಷ, 30 ವರ್ಷದವರೆಗೂ, 35, 40 ವರ್ಷದವರೆಗೂ ಹೇರ್ ಲಾಸ್ ಕಾಣಿಸ್ತಾನೆ ಇರುತ್ತೆ. ಬಟ್ ಯಂಗ್ಸ್ಟರ್ಸಲ್ಲಿ ಕಾಣೋದಕ್ಕೆ ಅವರ ಮೊದಲನೇದಾಗಿ ಮಾಡರ್ನ್ ಲೈಫ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ಸು, ಡಯಟ್ ಆಗಿರ್ಬೋದು, ಅಥವಾ ಒತ್ತಡ, ಸ್ಟ್ರೆಸ್ ಇರ್ಬೋದು, ಅಥವಾ ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು. ಆಮೇಲೆ ಮೇಜರ್ ರೀಸನ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಆಂಡ್ರೋಜೆನೆಟಿಕ್ ಆಲೋಪೇಶಿಯಾ ಅಂತ ಹೇಳ್ತೀವಿ. ಡೈಹೈಡ್ರೋ ಟೆಸ್ಟೋಸ್ಟೆರಾನ್ ಇಸ್ ದ ಹಾರ್ಮೋನ್. ಅದು ಇಂಪಾರ್ಟೆಂಟಾಗಿ ಹೇರ್ ಲಾಸ್ ಮಾಡೋಕ್ಕೆ ಕಾರಣ ಇರುತ್ತೆ. ಆಮೇಲೆ ಆಹಾರ ಪದ್ಧತಿಲಿ ನೀವು ನೋಡೋದಾದರೆ ಎಲ್ಲರೂ ಈಗ ಹೊರಗಡೆ ಜಂಕ್ ಫುಡ್ಸ್ ತಿನ್ನೋದು, ಓಕೆ, ಆ್ಯಂಡ್ ಕಲರಿಂಗ್ ಏಜೆಂಟ್ಸ್ ಅಂಥ ಫುಡ್ಸ್ ತಿನ್ನೋವಂಥದ್ದು. ಅದರಲ್ಲಿ ಮೇಜರಾಗಿ ನೀವು ನ್ಯೂಟ್ರಿಷಸ್ ಫುಡ್ಸ್ನ ಸಿಗೋದಿಲ್ಲ ನಿಮಗೆ. ಯಾವಾಗಲೂ ಪ್ರೋಟೀನ್ ರಿಚ್ ಫುಡ್ಸ್ ಇಂಪಾರ್ಟೆಂಟು, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಇಂಪಾರ್ಟೆಂಟು. ಮತ್ತು ಕೆಲವರಲ್ಲಿ ಈಗೇನು ಅಂತಂದರೆ ವಿಚ್ ಈಸ್ ಗುಡ್ ಫಾರ್ ಯುವರ್ ಗಟ್ ಅಂತ ಹೇಳ್ತೀವಿ. ವಾಟ್ ಈಸ್ ಗುಡ್ ಫಾರ್ ಯುವರ್ ಗಟ್ ಅಂತಂದರೆ ಈಗ ನಿಮಗೆ ಯಾವುದು ಸ್ಟಮಕ್ಕಿಗೆ ಯಾವುದು ಒಳ್ಳೆ ಪದಾರ್ಥ ಇದೆ ಆ ಪದಾರ್ಥ ನಿಮಗೆ ಹೇರ್ ಆ್ಯಂಡ್ ಸ್ಕಿನ್ಗೂ ಇಂಪಾರ್ಟೆಂಟ್ ಇರುತ್ತದೆ, ಸರಿನಾ? ಇದ್ರ ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಆಮೇಲೆ ಥೈರಾಯ್ಡ್ ಇಶ್ಯೂಸು, ಕೆಲವರಲ್ಲಿ ಥೈರಾಯ್ಡ್ ಇರುತ್ತೆ, ಅಂಥವ್ರಲ್ಲೂ ಹೇರ್ ಲಾಸ್ ಜಾಸ್ತಿ ಇರುತ್ತೆ. ಆಮೇಲೆ ಸಿವಿಯರ್ ಡೆಂಗು ಆಗಿರ್ಬೋದು, ಮಲೇರಿಯಾ ಅಥವಾ ಕೋವಿಡ್, ವೈರಲ್ ಇನ್ಫೆಕ್ಷನ್ಸು, ಆ ವೈರಲ್ ಇನ್ಫೆಕ್ಷನ್ಸ್ ಆದಾಗಲೂ ಹೇರ್ ಲಾಸ್ ಇರುತ್ತೆ. ಓಕೆ, ಈಗ ಸಾಮಾನ್ಯವಾಗಿ ಕೂದಲು ಫಾಲ್ ಆಗೇ ಆಗುತ್ತೆ. ಬಟ್ ಇದು ನಮಗೆ ಏರ್ ಫಾಲ್ ಅಂತ ಅನ್ಸುತ್ತೆ. ಯಾವಾಗ ಡೈಲಿ ನಾವು ಸ್ನಾನ ಮಾಡಬೇಕಾದ್ರೆ, ತಲೆ ಬಚ್ಚಬೇಕಾದ್ರೆ ಸ್ವಲ್ಪ ಕೂದಲು ಬಂದೇ ಬರುತ್ತೆ. ಬಟ್ ಇದು ಹೇರ್ ಫಾಲ್ ಜಾಸ್ತಿ ಬೀಳ್ತದೆ ಅಂತ ಅನ್ಸೋದೆ ಅದು ಯಾವಾಗ? ನಾವು ಮೆಡಿಕಲಿ 100 ಅಥವಾ ಅದಕ್ಕಿಂತ ಹೆಚ್ಚು ಕೂದಲು ಉದುರಿದ್ರೆ ಪ್ರತಿ ದಿವಸ, ಆವಾಗ ನಾವು ಆ್ಯಕ್ಟಿವ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಆವಾಗ ಪೇಷಂಟ್ಸು ಸಪೋಸ್ ಟು ಟೇಕ್ ಇಂಟರ್ವೆನ್ಷನ್, ಅಂದರೆ ವೈದ್ಯರನ್ನ ಭೇಟಿ ಮಾಡಿ ಅವ್ರ ಹತ್ರ ಚಿಕಿತ್ಸೆ ತಗೋಬೇಕು ಅಂತ ಹೇಳ್ತೀವಿ. ಸೊ 50ರಿಂದ 100 ಒಳಗಿದ್ದಾಗ ಓಕೆ, ಕಂಟ್ರೋಲಲ್ಲಿರುತ್ತೆ. ಬಟ್ ಕೆಲವರಲ್ಲಿ 10, 20 ಕೂದಲು ಉದುರೋದು ಇರುತ್ತೆ ಪ್ರತಿ ದಿವಸ, ಕಾಮನ್ ಇರುತ್ತೆ. ನಥಿಂಗ್ ಟು ವರಿ ಮಚ್, ಅದಕ್ಕೇನು ವರಿ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ ಸರ್, ಈಗ ಹಾಗಿದ್ರೆ ಹೇರ್ ಲಾಸ್ಗೆ ಅದ್ರ ಆಗದೆ ಇರೋ ರೀತಿ ಟ್ರೀಟ್ಮೆಂಟ್ಗಳು ಕೂಡ ಸಾಕಷ್ಟಿದೆ. ಸೊ ಅದರಲ್ಲಿ ಒಂದು ಮುಖ್ಯವಾಗಿ ನೋಡೋದಾದ್ರೆ PRP ಅಂತ ಕೇಳಿದ್ದೀವಿ, GFC ಅಂತ ಕೇಳಿದ್ದೀವಿ. ಸೊ ಈ ರೀತಿ ಇನ್ನು ಯಾವ ರೀತಿ ಟ್ರೀಟ್ಮೆಂಟ್ಗಳಿದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಯಾವುದಿದೆ? ನಾವು ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಒಬ್ಬರು ಪೇಷಂಟಿಗೆ ಮೊದಲನೇದಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳಿರ್ತೀವಿ. ಆ ಮಾಡಿಫಿಕೇಷನ್ ನಾನು ನಿಮ್ಗೆ ಹೇಳ್ದಂಗೆ ನಿದ್ದೆ, ಮೊದಲನೇದಾಗಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಅಲ್ಲಿ ನಾವು ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಆ ಸರ್ಕ್ಯಾಡಿಯನ್ ರಿದಮ್ ಅಂದರೆ ನಾವು ಹುಟ್ಟತಾನೆ ಬಂದಾಗ ನಮ್ಮದು ಟೈಮಿಂಗ್ಸ್ ಆಫ್ ಸ್ಲೀಪಿನೆಸ್, ಅಂದರೆ ಈಗ ಕೆಲವು ಟೈಮು ಬೆಳಗ್ಗೆ ಬೇಗ ಮಲಗೋದು, ಅಂದರೆ 9 ಗಂಟೆಗೆ ಮಲಗಿ 6 ಗಂಟೆ ಎದ್ದೇಳೋವಂಥ ವ್ಯಕ್ತಿಗಳಿಗೆ ಅವ್ರದ್ದು ಸ್ಲೀಪ್ ಪ್ಯಾಟರ್ನ್ ನಾರ್ಮಲ್ ಅಂತ ಹೇಳ್ತೀವಿ. ಕೆಲವರು ಮಧ್ಯರಾತ್ರಿ 1:30, 2 ಗಂಟೆಗೆ ಅಥವಾ 3 ಗಂಟೆಗೆ ಮಲಗೋದು, ಲೇಟಾಗಿ ಎದ್ದೇಳೋದು, ಅಂಥವ್ರಲ್ಲಿ ಅದು 6 ಅವರಿಂದ 8 ಅವರ್ ನಿದ್ದೆ ಆದರೂ ನಾರ್ಮಲ್ ಸ್ಲೀಪ್ ಅಂತ ಅನ್ನಲ್ಲ. ಸೊ ಅಂಥವರು ಈ ನಿದ್ದೆ ಬಗ್ಗೆ ಗಮನ ಹರಿಸ್ಬೇಕು. ಮೊದಲನೇದು ಅದು ಸ್ಟ್ರೆಸ್ ಕಡಿಮೆ ಆಯಿತು ಅಂತಂದರೆ ಮೊದಲನೇ ಟಾಸ್ಕ್ ಆದಂಗೆ. ಎರಡನೇದೇನು ಅಂದರೆ ಡಯೆಟ್ಟು ನಾನು ಈಗಾಗಲೇ ಹೇಳ್ದಂಗೆ ಪ್ರೋಟೀನು, ವೈಟಮಿನ್ಸು, ಮಿನರಲ್ಸು ಇವಿಷ್ಟು ಕಾನ್ಸಂಟ್ರೇಟ್ ಮಾಡಿ ತೊಗೋಬೇಕು. ಮೂರನೇದು ಎಕ್ಸಸೈಸಸ್ಸು. ಈ ಎಕ್ಸಸೈಸಸ್ ಮಾಡಾದಮೇಲೆ ನೀವು ಈ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮಗೆ ಏರ್ ಲಾಸು ಇನ್ನೂ ಕಂಟ್ರೋಲಿಗೆ ಬರುತ್ತೆ. ಸೊ ಟ್ರೀಟ್ಮೆಂಟಲ್ಲಿ ಬಂತು ಅಂದರೆ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಮಿನಾಕ್ಸಿಡಿಲ್ ಇರ್ಬೋದು, ಫಿನಸ್ಟ್ರಾಯ್ಡು, ಇವು 2 ಮುಖ್ಯವಾದ ಟ್ರೀಟ್ಮೆಂಟ್ ನಾವು ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡೋದು. ಅದು ಡಾಕ್ಟರೇ ಪ್ರಿಸ್ಕ್ರೈಬ್ ಮಾಡಬೇಕು. ಸೊ ಅವ್ರ ಹತ್ರನೇ ಹೋಗಿ ಸ್ಕ್ಯಾಲ್ಪ್ ಎಕ್ಸಾಮಿನ್ ಮಾಡಿಸಿ ಪ್ರಿಸ್ಕ್ರಿಪ್ಷನ್ ತೊಗೋಬೇಕು. ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟು, ಇವೆರಡು ಇಂಪಾರ್ಟೆಂಟ್ ಟ್ರೀಟ್ಮೆಂಟು. ಈಗ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತಂದರೆ ನಿಮ್ಮದೇ ಓನ್ ಬ್ಲಡ್, ಈಗ ಪೇಷಂಟ್ಸ್ ಓನ್ ಬ್ಲಡ್ನ
ನಾವು ಡ್ರಾ ಮಾಡಿ ಅದರಲ್ಲಿ ಪ್ಲೇಟ್ಲೆಟ್ಸ್ ಅಂತ ಸಪ್ರೇಟ್ ಮಾಡ್ತೀವಿ. ಅದನ್ನು ಸಪ್ರೇಟೆಡ್ ಪ್ಲೇಟ್ಲೆಟ್ಸ್ ಅದನ್ನು ಕಾನ್ಸಂಟ್ರೇಟ್ ಮಾಡಿ ವಿ ವಿಲ್ ಇಂಜೆಕ್ಟ್ ಬ್ಯಾಕ್ ಟು ಯುವರ್ ಸ್ಕ್ಯಾಲ್ಪ್. ಅಂದರೆ ನಿಮ್ಮ ತಲೆಗೆ ಮತ್ತೆ ಇಂಜೆಕ್ಟ್ ಮಾಡ್ತೀವಿ ಸ್ಕ್ಯಾಲ್ಪ್ಗೆ. ಸೊ ಅವಾಗ ಇಂಜೆಕ್ಟ್ ಮಾಡೋದ್ರಿಂದ ಅದರಲ್ಲಿ ಶಕ್ತಿ ಕಣಗಳಿರ್ತದೆ, ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಆ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆದಾಗ ಸೆಲ್ಯುಲಾರ್ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಿ ಏರ್ ಲಾಸ್ ಸ್ಟಾಪ್ ಆಗುತ್ತೆ, ಇರೋ ಕೂದಲು ದಪ್ಪ ಆಗುತ್ತೆ, ಕೆಲವ್ರಿಗೆ ಹೊಸ ಕೂದಲುಗಳು ಚೆನ್ನಾಗಿ ಬರೋ ಚಾನ್ಸಸ್ ಇರುತ್ತೆ. ಸರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಸರ್, ಮಾತಾಡ್ತಲ್ಲ, ಮೇ ಬಿ ಲೈನ್ ಕಟ್ ಆಗಿದೆ ಅನ್ಸುತ್ತೆ. ಸರ್ ಈಗ ನೀವು ಹೇಳಿದ್ರಿ ಇದು ಹೇರ್ ಲಾಸ್ ಆಗ್ತಿರೋ ರೀತಿ ಕಂಟ್ರೋಲ್ ಮಾಡೋಕ್ಕೆ ಅಂತ. ಸೊ ಇದು ಟ್ರಾನ್ಸ್ಪ್ಲಾಂಟ್ ಅನ್ನೋದು ಯಾವ ಟೈಮಲ್ಲಿ ಮಾಡಬೇಕಾಗತ್ತೆ? ಇದೆಲ್ಲ ಟ್ರೀಟ್ಮೆಂಟು ಆಗಲ್ಲ ಅವರಿಗೆ ಅನ್ನೋ ಟೈಮಲ್ಲಿ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನ ಆಪ್ಷನ್ ತಗೊಳ್ತಾರಾ? ಹೌದು. ಈಗ ನಾವು ಒಂದು ಬಾಳ್ನೆಸ್ ಅಂತ ಹೇಳ್ತೀವಿ, ಬೋಳು ತಲೆ ಅಂತ ಹೇಳೋದು. ಅದು ಸಿವಿಯರ್ ಫಾರ್ಮ್ ಆಫ್ ಏರ್ ಲಾಸ್ ಅಂತ ಹೇಳ್ತೀವಿ. ನೀವು ಸ್ಟಾರ್ಟಿಂಗು ಏರ್ ಲಾಸ್ ಆದಾಗ ನೀವು ಅದ್ರ ಬಗ್ಗೆ ಗಮನ ಹರಿಸ್ತಲೇ, ಚಿಕಿತ್ಸೆ ತಗೊಂಡಲೆ, ಪ್ರಿಕಾಷನ್ಸ್ ತಗೊಂಡಲೇ ಇದ್ದಾಗ ಸೊ ಅದು ಇರ್ರಿವರ್ಸಿಬಲ್ ಸ್ಟೇಜ್. ಅಂದರೆ ನೀವು ಏನೇ ಮಾಡಿದ್ರು ಅದು ರಿವರ್ಸ್ ಆಗಲ್ಲ ಅಂತ ಹೇಳ್ತೀವಿ. ಆ ಬಾಳ್ನೆ ಸ್ಟೇಜ್ಗೆ ರೀಚ್ ಆಗಿಬಿಡುತ್ತೆ. ಬಟ್ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಮಾಡರ್ನ್ ಲೈಫಲ್ಲಿ ಈಗ ನಾವೇನು ಅಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೀವಿ, ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇಲ್ಲೇನು ಅಂದರೆ ನಾವು ಈ ಭಾಗದ ಕೂದಲು ನಾವು ಹುಟ್ಟಬೇಕಾದ್ರೆ ಹಾರ್ಮೋನ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಇದು ಯಾರಿಗೂ ಉದುರಲ್ಲ, ತುಂಬ ವರ್ಷಗಳ ಕಾಲ ಉಳ್ಕೊಂಡಿರುತ್ತೆ. ಈ ಕೂದಲು ಮಾತ್ರ ಹೋಗ್ತಾ ಇರುತ್ತೆ, ತೆಳುವಾಗುತ್ತೆ, ಬಾಳ್ನೆಸ್ ಆಗುತ್ತೆ. ಸೊ ಇಲ್ಲಿಂದ ಒಂದೊಂದೇ ಕೂದಲು ತೆಗೆದುಬಿಟ್ಟು ಮುಂದಕ್ಕೆ ಹಾಕೋದೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್. ಇದು ಅಂದರೆ ಅವ್ರದೇ ಹೇರ್ಸ್ ಮತ್ತೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಸೊ ಕಸಿ ಮಾಡೋದು ಅಥವಾ ನಾಟಿ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಆ ಥರ ಅದು. ಓಕೆ, ಇದು ಯಾರಿಗೆ ಮಾಡ್ಬೋದು ಸರ್? ಯಾರಿಗೆ ಸೂಟ್ ಆಗುತ್ತೆ ಈ ಪ್ರೊಸೀಜರ್? ಒಂದು ಏಜ್ ಲಿಮಿಟ್ ಆ ಥರ ಏನಾದರೂ ಇದೆಯಾ? ಎಲ್ಲರೂ ಮಾಡಿಸ್ಬೋದಾ? ಸೊ ಇದರಲ್ಲಿ ಫಸ್ಟು ಸಿವಿಯಾರಿಟಿ ಆಫ್ ದ ಏರ್ ಲಾಸ್, ಅಂದರೆ ಎಷ್ಟು ಸಿವಿಯರ್ ಇದೆ ಏರ್ ಲಾಸು. ಬಾಳ್ನೆಸ್ ಈಗ ಗ್ರೇಡ್ 3, ಗ್ರೇಡ್ 7 ಅವರು ಅಲ್ಲಿವರೆಗೂ ಬಾಳ್ನೆಸ್ ಇರೋವಂಥವ್ರಿಗೂ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏಜ್ ಗ್ರೂಪ್ ಬಂತು ಅಂದರೆ 21 ವರ್ಷದಿಂದ 50 ವರ್ಷದವರೆಗೂ ರೆಕಮೆಂಡೆಡ್ ಇದೆ. ಈ ಏಜ್ ವಯಸ್ಕರಲ್ಲಿ ಯಾರಿಗೆ ಬಾಳ್ನೆಸ್ ಇತ್ತು ಅಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅವ್ರಿಗೆ ಮಾಡ್ಬೋದು. ಓಕೆ, ಇದು ಕಾಲರ್ ಇದ್ದಾರೆ ಸರ್, ಒಬ್ರು ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ ಸರ್, ಏನು ಪ್ರಾಬ್ಲಮ್ ಇದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮಾತಾಡಿ, ಕೇಳಿಸ್ತಾ ಇದೆ. ಸರ್, ನಾನು ಸ್ಟ್ರೆಸ್ ತಗೊಂಡಿದ್ದೆ ಸರ್. ಓಕೆ. ಅದು ಸ್ಟ್ರೆಸ್ಸಿಂದ ಸರ್ ಕೂದಲು ಉದುರ್ತಿದ್ವಿ ಸರ್. ಅದರಿಂದ ಅದನ್ನ ನೋಡಿ ನೋಡಿ ಇನ್ನೂ ಜಾಸ್ತಿ ಆಗ್ಬಿಡ್ತು ಸರ್ ಸ್ಟ್ರೆಸ್ಸು. ಹಾಂ. ಅದು ಸರ್ ಏನಂದ್ರೆ ಪೂರ್ತಿ ತಲೆಯಲ್ಲಿ ಎಲ್ಲ ಭಾಗದಲ್ಲಿ ಕೂದಲು ಉದುರುತ್ತೆ ಸರ್ ನಂದು. ಎಲ್ಲ ಭಾಗದಲ್ಲೂ ಉದುರ್ತಾ ಇದೆ. ಏನು ನಿಮ್ಮ ಹೆಸರು? ಸರ್ ಮನೋಹರ ಅಂತ ಸರ್. ಓಕೆ, ವಯಸ್ಸೆಷ್ಟು? ಸರ್ 28 ಸರ್. 28. ಓಕೆ. ಸೊ ಇಲ್ಲಿ ಸ್ಟ್ರೆಸ್ ಈಗ ನಿಮ್ಮ ಪ್ಯಾಚಿ ಏರ್ ಲಾಸ್ ಆಗ್ತಾ ಇದೆಯಾ ಅಥವಾ ಎಲ್ಲ ಕಡೆ ಥಿನ್ನಿಂಗ್ ಆಗ್ತಾ ಇದೆಯಾ? ಸರ್ ಥಿನ್ನಿಂಗ್, ಮೇಲ್ ಪ್ಯಾಟರ್ನ್ ಅಷ್ಟೇ ಸ್ವಲ್ಪ ಥಿನ್ನಿಂಗ್ ಇದೆ ಸರ್. ಸರೌಂಡಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಮತ್ತೆ ಅದು ಉದುರ್ತಾ ಇದಾವೆ, ಬೆಳೀತಾ ಇದಾವೆ ಸರ್. ಇನ್ನು ಬೆಳೀತಾ ಇಲ್ಲ. ಈಗ ಸ್ಟ್ರೆಸ್ಸು ನಾವು ಒತ್ತಡ, ಹ್ಞೂ ಸರ್, ಸ್ಟ್ರೆಸ್ಸು ಒತ್ತಡ ಜೀವನನ ನಾವು 70% ಕಾರಣ ಅಂತ ಹೇಳ್ತೀವಿ ಏರ್ ಲಾಸಿಗೆ. ಹ್ಞೂ ಸರ್. ಓಕೆ, ನಾನು ಈಗ ಜಸ್ಟ್ ಮುಂಚೆ ಹೇಳಿದೆ ನಿಮಗೆ, ಸ್ಟ್ರೆಸ್ ಕಡಿಮೆ ಮಾಡೋದ್ರಲ್ಲಿ ನೀವು ಮೊದಲನೇದಾಗಿ ನಿದ್ದೆ ಒಂದು, ಮೆಡಿಟೇಷನ್ ಒಂದು, ಎಕ್ಸಸೈಸಸ್ ಒಂದು ಗಮನ ಹರಿಸ್ಬೇಕು. ಓಕೆ. ಆಮೇಲೆ ಡಯೆಟಲ್ಲಿ ಬಂತು ಅಂತಂದರೆ ನೀವು ಪ್ರೋಟೀನ್ ರಿಚ್ ಫುಡ್ಸು, ಈಗ ವೆಜಿಟೇರಿಯನ್ಗೆ ವೆಜಿಟೇರಿಯನ್ ಪ್ರೋಟೀನ್ಸ್ ಬರುತ್ತೆ, ಮತ್ತು ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ನಲ್ಲಿ ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ರಿಚ್ ಫುಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ನೀವು ಕಾಮನಾಗಿ ಹೇಳಬೇಕು ಅಂದರೆ ಕಿವಿ ಫ್ರೂಟು, ಪೊಮಗ್ರನೇಟ್ ಆಗಿರ್ಬೋದು, ಅಥವಾ ಎನಿ ಯೆಲ್ಲೋ ಕಲರ್ ಫ್ರೂಟ್ಸ್ ಆಗಿರ್ಬೋದು. ಆಮೇಲೆ ಕೆಲವರು ನಾನ್ ವೆಜ್ ತಿನ್ನೋರು ಎಗ್ ತಿನ್ಬೋದು, ಅಥವಾ ವೆಜಿಟೇರಿಯನ್ಸ್ ಎಲ್ಲ ಆಯಿತು ಅಂದರೆ ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಾಳುಗಳು, ಅವನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದನೂ ನಿಮಗೆ ಸಹಾಯ ಆಗುತ್ತೆ. ಇಷ್ಟು ಮಾಡಿದ್ರೂ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದರೆ ನೀವು ಡರ್ಮಟಾಲಜಿಸ್ಟ್, ನಿಯರ್ ಬೈ ಚರ್ಮರೋಗ ತಜ್ಞರನ್ನ ಭೇಟಿ ಮಾಡಬೇಕಾಗುತ್ತೆ. ಅವರು ಮತ್ತೆ ಮೆಡಿಸಿನ್ಸ್ ಹಾಕಿ ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾರೆ, ಸ್ಕ್ಯಾಲ್ಪ್ ಎಕ್ಸಾಮಿನೇಷನ್ ಮಾಡಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ ಸರ್, ಕಾಲ್ ಕಟ್ ಆಗಿದೆ. ಸರ್, ಈಗ ಒನ್ ಟೈಮು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಲೆ ಮತ್ತೆ ಅದು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತಾ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನು ನಾವು ಸೆಮಿ ಪರ್ಮನೆಂಟ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಕೆಲವರಲ್ಲಿ 20-25 ವರ್ಷದವರೆಗೂ ಇರುತ್ತೆ, ಕೆಲವರಲ್ಲಿ 10ರಿಂದ 15 ವರ್ಷದವರೆಗೂ ಇರುತ್ತೆ. ಇದನ್ನು ಯಾವ ರೀತಿ ಡಿಸೈಡ್ ಮಾಡ್ತೀವಿ ಅಂತಂತಂದರೆ, ಈಗ ವಂಶ ಪಾರಂಪರಿಕವಾಗಿ ಈಗ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಅಕ್ಕ ತಂಗಿ, ಅಣ್ಣ ತಮ್ಮ ಅವ್ರಿಗೂ ಬಾಳ್ನೆಸ್ ಇತ್ತು ಅಂದರೆ ಅವ್ರಿಗೆ ಸಿವಿಯರ್ ಏರ್ ಲಾಸ್ ಇರುತ್ತೆ. ಅವರಲ್ಲಿ ಒಂದು 10-15 ವರ್ಷದವರೆಗೂ ಇರುತ್ತದೆ.
ಬಟ್ ಅಂಥ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೂ ಇಲ್ಲ ಅಂದರೆ ಕೆಲವರು ಇನ್ನೂ ಲಾಂಗ್ ಟರ್ಮ್ 20-25 ವರ್ಷದವರೆಗೂ ಮೇಂಟೈನ್ ಮಾಡ್ಬೋದು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋದನ್ನ. ಓಕೆ ಸರ್, ಈಗ ಹಾಗಿದ್ರೆ ಮೆಡಿಕಲ್ ಅವ್ರದ್ದು ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ನಾವು ಬಿಫೋರ್ ಟ್ರೀಟ್ಮೆಂಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನು ಮುಂಚೆ ಸೊ ನಮ್ಮ ಹತ್ರ ಪೇಷಂಟ್ಸ್ ಬಂದಾಗ ಅವ್ರು ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಕಂಪ್ಲೀಟ್ ಎಕ್ಸಾಮಿನೇಷನ್ಸಲ್ಲಿ ಜನರಲ್ ಎಕ್ಸಾಮಿನೇಷನ್ನು, ಅವ್ರದ್ದು BP ಪಲ್ಸು ಯಾವ ಥರ ಇದೆ, ಅದಾದಮೇಲೆ ನೆಕ್ಸ್ಟ್ ಏನಾದ್ರು ಮೆಡಿಕಲ್ ಕಂಡೀಷನ್ಸ್ ಇದೆಯಾ, ಬೇರೆ ಯಾವುದಕ್ಕಾರ ಔಷಧಿ ಮಾತ್ರೆ ತೊಗೋತಾ ಇದ್ದಾರೆ, ಅಥವಾ ಹೈಪರ್ ಟೆನ್ಷನ್ ಇದೆಯಾ, BP ಇದೆಯಾ, ಅಥವಾ ಯಾವುದಕ್ಕಾರ ಔಷಧಿ ಮಾತ್ರೆ ತೊಗೋತಾ ಇದ್ದಾರೆ ಅಂತ ಕೇಳ್ತೀವಿ ಮೊದಲನೇ. ಅದಾದಮೇಲೆ ಸ್ಕ್ಯಾಲ್ಪ್ ಎಕ್ಸಾಮಿನೇಷನ್ ಮಾಡ್ತೀವಿ. ಸ್ಕ್ಯಾಲ್ಪ್ ಎಕ್ಸಾಮಿನೇಷನಲ್ಲಿ ಡ್ಯಾಂಡ್ರಫ್ ಏನಾರು ಇದೆಯಾ, ಅಥವಾ ಮೆಡಿಕಲ್ ಕಂಡೀಷನ್ಸ್ ಸೋರಿಯಾಸಿಸ್ ಏನಾರು ಇದೆಯಾ, ಅಥವಾ ಬರೀ ತಿನ್ನಿಂಗ್ ಇದೆಯಾ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಇದೆಲ್ಲ ಆದಮೇಲೆ ನಾವು ಈ ಪೇಷಂಟ್ಸು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಆ ಡಿಸಿಷನ್ ಆದಮೇಲೆ, ಕನ್ಸಲ್ಟೇಷನ್ ಆದಮೇಲೆ ನೆಕ್ಸ್ಟು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಬ್ಲಡ್ ಟೆಸ್ಟಲ್ಲಿ ಕೆಲವು ನಾರ್ಮಲ್ ಬ್ಲಡ್ ಟೆಸ್ಟ್ ಬರ್ತದೆ. ಆ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಆ ರಿಪೋರ್ಟ್ ಆದ ತಕ್ಷಣ ನಾವು ವಿ ಕ್ಯಾನ್ ಡೂ ದ ಟ್ರಾನ್ಸ್ಪ್ಲಾಂಟೇಷನ್ನು ಪ್ರೊಸೀಜರು. ಸರ್, ಈ ಪ್ರೊಸೀಜರ್ ಹಾಗಿದ್ರೆ ಪೇನ್ಫುಲ್ ಆಗಿರುತ್ತಾ, ಹೇಗಿರುತ್ತೆ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರು ಸಿಂಪಲ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅಂದರೆ ನಾವು ಮೆಡಿಕಲಿ ಡೇ ಕೇರ್ ಪ್ರೊಸೀಜರ್, ಅಂದರೆ ಬೆಳಿಗ್ಗೆ ಬಂದು ಸಂಜೆ ಮಾಡಿಸ್ಕೊಂಡು ಹೋಗೋದು ಅಷ್ಟೇ. ಓಕೆ, ಅಷ್ಟೇ ಟೈಮ್ ಅಷ್ಟೇ. ಈಗ ನಮ್ಮ ಅಡ್ಮಿಷನ್ಸು ಇನ್ ಪೇಷಂಟ್ಸು ಅದರ ಅವಶ್ಯಕತೆ ಇಲ್ಲ. ಸೊ ಈಗೇನು ಅಂದರೆ ಅವರು ಬೆಳಿಗ್ಗೆ ಮಾಮೂಲಿ ತಿಂಡಿ ತಿನ್ಕೊಂಬಂದ ಮೇಲೆ ನಾವು ಟೆಸ್ಟ್ ಡೋಸ್ ಎಲ್ಲ ಕೊಟ್ಬಿಟ್ಟು ಮಾರ್ಕಿಂಗ್ ಮಾಡ್ತೀವಿ, ಹೇರ್ ಲೈನ್ ಮಾರ್ಕಿಂಗು. ಅವ್ರ ಫೇಸಿಗೆ ತಕ್ಕಂಗೆ ಹೇರ್ ಲೈನ್ ಮಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ದೆನ್ ಕ್ಲೀನಾಗಿ ಅದನ್ನೆಲ್ಲ ಫೋಟೋಗ್ರಫಿ ಎಲ್ಲ ನೋಡಿಬಿಟ್ಟು ಅವ್ರಿಗೆ ಏರ್ ಲೈನ್ ಯಾವ ಥರ ಬೇಕು. ಈಗ ಕೆಲವ್ರಿಗೆ ಸಿವಿಯರ್ ಏರ್ ಲಾಸ್ ಆಗಿರುತ್ತೆ, ಏರ್ ಲೈನ್ ಎಬೋ ತೊಗೋಬೇಕಾಗುತ್ತೆ ನಾವು. ಆ್ಯಂಡ್ ಕೆಲವ್ರಿಗೆ ಹೇರ್ ಲೈನ್ ಮಾತ್ರ ಹೋಗ್ತಾ ಇರುತ್ತೆ. ಅವರು ಕೆಲವು ಟೈಮು ಇಂಡಸ್ಟ್ರಿಯಲ್ಲಿ ಇರ್ತಾರೆ, ವರ್ಕ್ ಲೈಫಲ್ಲಿ ಇರ್ತಾರೆ, ಅಂಥವ್ರಿಗೆಲ್ಲ ಏರ್ ಲೈನ್ ಮುಂದೆ ಬೇಕಾಗಿರುತ್ತೆ. ಅಂಥವ್ರಿಗೆ ನಾವು ಏರ್ ಲೈನ್ ಕೆಳಗೆ ತೊಗೊತೀವಿ. ಇನ್ನು ಸಿವಿಯರ್ ಇರೋರಿಗೆ ಹೇರ್ ಲೈನ್ ಮೇಲೆ ತೊಗೊತೀವಿ. ಅದಾದಮೇಲೆ ಟ್ರಿಮ್ ಎಲ್ಲ ಮಾಡಿಬಿಟ್ಟು ನಾವು ಲೋಕಲ್ ಅನಸ್ತೀಶಿಯಾ ಅಂತ ಹೇಳ್ತೀವಿ. ಲೋಕಲ್ ಅನಸ್ತೀಶಿಯಾ ಅಂದರೆ ನಿಮ್ಗೆ ಈಗ ಕೆಲವರು ಡೆಂಟಲ್ ಅಲ್ಲಿನ ಪ್ರೊಸೀಜರ್ ಮಾಡಿಸ್ಕೊತಾರೆ. ಆ ಸೇಮ್ ಲೋಕಲ್ ಅನಸ್ತೀಶಿಯಾದಲ್ಲಿ ಸ್ಮಾಲ್ ಏರಿಯಾಸು ವಿ ಗಿವ್ ಇಂಜೆಕ್ಷನ್ಸ್. ಆ ಏರಿಯಾಗೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಒಂದೊಂದೇ ಕೂದಲು ತೆಗೆದು ಸೊ ಮುಂದಕ್ಕೆ ಹಾಕೋದು. ಸೊ ಇಟ್ ಈಸ್ ವೆರಿ ನೆಗ್ಲಿಜಿಬಲ್ ಪೇಯ್ನ್ ಅಂತ ಹೇಳ್ಬೋದು ನೀವು. ಈಗ ನಾವು ಆಗ ಹುಟ್ಟಿರೋ ಮಕ್ಕಳು ಇರ್ತಾರಲ್ಲ, ಅವರಿಗೆ ಇಂಜೆಕ್ಷನ್ಸ್ ಕೊಡೋಕ್ಕೆ ತುಂಬ ಮೈನರ್ ಸಿರಿಂಜಸ್ ಬರ್ತದೆ. ಆ ಸಿರಿಂಜಸ್ಸಲ್ಲಿ ವಿ ಗಿವ್ ಇಂಜೆಕ್ಷನ್ಸ್. ಸೊ ನೆಗ್ಲಿಜಿಬಲ್ ಆಗಿರುತ್ತೆ. ಪ್ರೊಸೀಜರ್ಸ್ ಎಲ್ಲ ಆದಮೇಲೆ ಇಷ್ಟೇನಾ ಡಾಕ್ಟ್ರೆ ಅಂತ ಹೇಳ್ತಾರೆ. ಸರ್, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಓಕೆ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಸರ್, ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದರಲ್ಲಿ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಸರ್ ಇದು? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಸಲ್ಲಿ ಈಗ 2 ಥರ ಕಾಮನ್ ಆಗಿ ಮಾಡ್ತೀವಿ. ಫಾಲಿಕ್ಯುಲಾರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ, ಫಾಲಿಕ್ಯುಲಾರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ. ಬಟ್ಟು FUT ಮೆಥಡ್, ಫಾಲಿಕ್ಯುಲಾರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್ ಈಗ ಮಾಡ್ತಾ ಇಲ್ಲ. FUE ಕಾಮನ್ ಆಗಿ ಮಾಡ್ತೀವಿ, ಫಾಲಿಕ್ಯುಲಾರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ. ನಾನು ಮುಂಚೆ ಹೇಳ್ದಂಗೆ ಅದು ತುಂಬ ಚಿಕ್ಕ ಸೈಜ್ ಪಂಚಸ್ ಬರುತ್ತೆ. 0.8 ಮಿಲಿಮೀಟರ್, 0.9 ಮಿಲಿಮೀಟರ್, 1 ಮಿಲಿಮೀಟರ್ ಅಂತ ಸೈಜ್ ಬರುತ್ತೆ. ಅಷ್ಟು ಭಾಗ ಕೂದಲನ್ನು ತೊಗೊಂಡು ಮುಂದಕ್ಕೆ ಆ ರೂಟ್ಸ್ನ ಟ್ರಾನ್ಸ್ಫರ್ ಮಾಡೋದು. ಅದರಲ್ಲೀಗ ಬೇಸಿಕ್ ಟ್ರೀಟ್ಮೆಂಟ್ ಸಫಾರಿ ಟೆಕ್ನಿಕ್ ಅಂತ ಒಂದು ಬರುತ್ತೆ. ಅದರಲ್ಲಿ ಪ್ರೀ ಹೋಲ್ಸ್ ಮೆಥಡ್. ಫಸ್ಟ್ ವಿ ಮೇಕ್ ಸ್ಲಿಟ್ಸ್, ಈ ರೆಸಿಪಿಯೆಂಟ್ ಏರಿಯಾದಲ್ಲಿ ಸ್ಲಿಪ್ಸ್ ಅಂತ ಮಾಡಿಬಿಟ್ಟು ಕೂತ್ಕೊಂಡು ಒಂದೊಂದೇ ಹೇರ್ಸ್ನ ಹಾಕೋದು. ಅಡ್ವಾನ್ಸ್ ಟೆಕ್ನಿಕಲ್ಲಿ ಈಗ ನಾವು ಪೆನ್ ಮೆಥಡ್ಸ್ ಬರುತ್ತೆ, ಡೈರೆಕ್ಟ್ ಹೇರ್ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಆ ಪೆನ್ನಿಗೆ ನಾವು ಗ್ರಾಫ್ಟ್ಸ್, ಹೇರ್ ರೂಟ್ಸ್ನ ಅದನ್ನು ಲೋಡ್ ಮಾಡ್ತೀವಿ. ಅದಕ್ಕೆ ಹಾಕ್ಬಿಟ್ಟು ಆ್ಯಂಗ್ಯುಲೇಷನ್ಸು, ಡೈರೆಕ್ಷನ್ಸು ಅದು ಆ್ಯಕ್ಯುರೇಟ್ ಆಗಿರುತ್ತೆ. ಸೊ ಮೋರ್ ನ್ಯಾಚುರಲ್ ಆಗಿರುತ್ತೆ. ಟ್ರಾನ್ಸ್ಪ್ಲಾಂಟೇಷನು ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಅಂತಂದರೆ ಇಟ್ ಈಸ್ ಸಕ್ಸಸ್ಫುಲ್ ಅಂತ ಅರ್ಥ. ಸೊ ಯಾರೂ ಐಡೆಂಟಿಫೈ ಮಾಡಬಾರ್ದು. ಸೊ ಅದನ್ನು ನಾವು ನ್ಯಾಚುರಲ್ ಹೇರ್ ಲೈನ್ ಅಂತ ಹೇಳ್ತೀವಿ. ಹೌದು, ಕೆಲವೊಂದು ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಗೊತ್ತಾಗುತ್ತೆ ತುಂಬಾ ಎವಿಡೆಂಟ್ ಆಗಿ ಹೌದು ಅಂತ. ಬಟ್ ರೀಸೆಂಟ್ ಆಗಿ ಕೆಲವ್ರು ಸ್ಟಾರ್ಸ್ ಅದೆಲ್ಲ ನೋಡಿದಾಗ ತುಂಬಾ ಗೊತ್ತೇ ಆಗಲ್ಲ. ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ಸ್ ಹತ್ರ ಈಗ ನಾವು 10 to 11 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಟ್ರಾನ್ಸ್ಪ್ಲಾಂಟೇಷನಲ್ಲೇ ನಮ್ಮದು 10 ಇಯರ್ಸ್ ಅಂಡ್ ಎಬೋ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಅಲ್ಲಿ ನಮಗೆ ಯಾವ ಪೇಷಂಟ್ಸ್ಗೆ ಸಿವಿಯರ್ ಎಷ್ಟಿದೆ, ನಂಬರ್ ಆಫ್ ಗ್ರಾಫ್ಟ್ಸ್ ಎಷ್ಟು ಬೇಕು, ಆಮೇಲೆ ಅವ್ರಿಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಹೇಗಿರುತ್ತೆ, ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಅವ್ರಿಗೆ ನ್ಯಾಚುರಲ್ ಏರ್ಲೈನ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಮಗೆ ನೀಟಾಗಿ ಗೊತ್ತಾಗ. ಬಟ್ ಕೆಲವು ಕಡೆ ಅನ್ಟ್ರೈನ್ಡ್ ಹ್ಯಾಂಡ್ಸಲ್ಲಿ ಮಾಡಿಸಿದಾಗ ಅಥವಾ ಕೆಲವು ಕಡೆ ಏನು ಫೆಸಿಲಿಟಿ ಇಲ್ಲದೇ ಇರೋ ಜಾಗದಲ್ಲಿ ಮಾಡಿಸಿದಾಗ ಪೇಷಂಟ್ಸ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಅನ್ಯಾಚುರಲ್ ಹೇರ್ ಲೈನು ತುಂಬ ಕಾಣುತ್ತೆ. ಅದು ಹೇರ್ ಗ್ರೋತ್ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಮತ್ತು ತುಂಬ ಸೆಷನ್ಸ್ ಏನಾದ್ರು ಅಟೆಂಡ್ ಮಾಡಬೇಕು, ಆ ಥರ ಇರುತ್ತಾ? ಈಗ ನಾವು ಸಿವಿಯಾರಿಟಿ ಆಫ್ ದ ಡಿಸೀಸ್ ಅಂತ ಹೇಳಿದೆ. ಕೆಲವರಿಗೆ ಕಡಿಮೆ ಸಿವಿಯಾರಿಟಿ ಇದ್ದರೆ, ಸೊ ಬಾಳ್ನೆಸ್ ಇದ್ದಾಗ ಅವ್ರಿಗೆ ಒಂದೇ ಸೆಷನ್ಸಲ್ಲಿ ಕವರ್ ಆಗುತ್ತೆ. ಕೆಲವರಿಗೆ ಗ್ರೇಡ್ 6 ಅಥವಾ ಗ್ರೇಡ್ 7 ಬಾಳ್ನೆಸ್ಸು, ತಲೆ ಇಲ್ಲಿಂದ ಫುಲ್ ಇಲ್ಲಿವರೆಗೂ ಬಾಳ್ನೆಸ್ ಇರೋರಿಗೆ
2ರಿಂದ 3 ಸೆಷನ್ಸ್ ಬೇಕಾಗುತ್ತೆ 1 ವರ್ಷ ಇಂಟರ್ವಲಲ್ಲಿ. ಆಮೇಲೆ ನಾವು ನಾಟಿ ಮಾಡಾದ್ಮೇಲೆ ಸೊ 3rd ಅಥವಾ 4th ಮಂತಿಂದ ಸ್ಟಾರ್ಟ್ ಆಗುತ್ತೆ. 3 ಅಥವಾ 4ನೇ ತಿಂಗಳಿಂದ ಸ್ವಲ್ಪ ಚಿಕ್ಕದಾಗಿ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 6ನೇ ತಿಂಗಳು ಡಿಸೆಂಟ್ ಆಗಿರುತ್ತೆ. ಬಟ್ ಕಂಪ್ಲೀಟ್ ಗ್ರೋತ್ ಅಂತಂದರೆ 12th ಮಂತಿಗೆ ಕಂಪ್ಲೀಟ್ ಗ್ರೋತ್ ಆಗುತ್ತೆ. 1 ಇಯರಲ್ಲಿ. ಓಕೆ ಸರ್, ಈಗ ಇಂಥ ಪರ್ಸನಿಗೆ ಮಾಡೋಕ್ಕಾಗಲ್ಲ ಅಥವಾ ಫೇಲ್ಯೂರ್ ಆಗೋ ಚಾನ್ಸಸ್ ಆ ಥರ ಏನಾದರೂ ಇರುತ್ತಾ? ಹಾಂ, ಈಗ ಏನಾಗುತ್ತೆ ಅಂತಂದರೆ ಮೊದಲನೇದಾಗಿ ಅವರು ಫ್ಯಾಮಿಲಿ ಹಿಸ್ಟ್ರಿ ಸಿವಿಯರ್ ಆಗಿದೆ ಅಂದರೆ ಗ್ರೇಡ್ 7 ಬಾಲ್ನೆಸ್ ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೈಡ್ಸ್ ಭಾಗ ಪ್ಯಾರೈಟಲ್ ರಿಸಿಷನ್ ಅಂತ ಹೇಳ್ತೀವಿ ಅಂಥವ್ರಿಗೆ, ಆಮೇಲೆ ತುಂಬ ತೆಳು ಡೋನರ್ ಇದ್ದವ್ರಿಗೆ ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಇನ್ನು ಬೇರೆಯವ್ರಿಗೆ ಗಡ್ಡ ಅಥವಾ ಬಾಡಿ ಹೇರ್ಸು ಮತ್ತು ಈ ಹಿಂದಗಡೆ ಭಾಗ ಹೇರ್ಸ್ ತೆಗೆದು ಕವರ್ ಮಾಡ್ಬೋದು. ಓಕೆ ಸರ್, ಈಗ ಮತ್ತೊಂದು ಪ್ರಾಬ್ಲಮ್ ಅಂದರೆ ಎಕ್ಸ್ಟರ್ನಲ್ ಹೇರ್ ಗ್ರೋತ್ ಆಗೋದು ಅಂತ ಹೇಳ್ಬೋದು. ಸೊ ಈಗ ಅದಕ್ಕೊಂದು ಫೈನಲ್ ಆ್ಯಂಡ್ ಬೆಸ್ಟ್ ಅಂದರೆ ಲೇಸರ್ ಹೇರ್ ರಿಮೂವಲ್, ಅದ್ರ ಬಗ್ಗೆ ಹೇಳೋದಾದರೆ? ನೀವು ಈಗ ಕೇಳ್ತಾ ಇರೋದು ಮೇಯ್ನಾಗಿ ಇರ್ಸುಟಿಸಮ್ ಅಂತ ಹೇಳ್ತೀವಿ ಮೆಡಿಕಲಿ. ಈಗ ಫೀಮೇಲ್ಸಲ್ಲಿ, ಎಸ್ಪೆಷಲಿ ಫೀಮೇಲ್ಸಲ್ಲಿ ಈಗ ಅಪ್ಪರ್ ಲಿಪ್ಪು, ಚಿನ್ನು ಅಥವಾ ಸೈಡ್ ಲಾಕ್ಸು, ಈ ಮುಖದಲ್ಲಿ ಜಾಸ್ತಿ ಕೂದಲು ಬರೋವಂಥದ್ದು, ಬಾಡಿಲಿ ಜಾಸ್ತಿ ಕೂದಲುಗಳು ಬರೋವಂಥದ್ದು, ಅಂಥವ್ರು ಏನು ಮಾಡ್ತಾಯಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೇರ್ ರಿಮೂವಲ್ ಪ್ರೊಸೀಜರ್ಸ್ಗೆ ಹೋಗ್ತಾ ಇದ್ದಾರೆ. ಕಾಮನಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ವ್ಯಾಕ್ಸಿಂಗು, ಥ್ರೆಡ್ಡಿಂಗು ಅಥವಾ ಕ್ರೀಮ್ಸ್ ಯೂಸ್ ಮಾಡೋದು, ಶೇವಿಂಗ್ ಬ್ಲೇಡ್ಸ್ ಯೂಸ್ ಮಾಡೋದು, ಆ ಥರ ದೇ ಆರ್ ಗೋಯಿಂಗ್ ಫಾರ್ ಹೇರ್ ರಿಮೂವಲ್ ಪ್ರೊಸೀಜರ್ಸು. ಬಟ್ ನಾವು ಮೆಡಿಕಲಿ ನಾವು ಪರ್ಮನೆಂಟ್ ಲೇಸರ್ ಹೇರ್ ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಅದು FDA ಅಪ್ರೂವ್ಡು, ಯುನೈಟೆಡ್ ಸ್ಟೇಟ್ ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವ್ಡ್ ಅಂತ ಹೇಳ್ತೀವಿ. ಅದು ನಿಮಗೆ ಗ್ರೋತ್ ಡೆನ್ಸಿಟಿ, ಥಿಕ್ನೆಸ್ಸು, ಫ್ರೀಕ್ವೆನ್ಸಿ ಆಫ್ ದ ಗ್ರೋತ್ ಎಲ್ಲ ಕಡಿಮೆ ಮಾಡುತ್ತೆ. ಸೊ ಅದು ಅಪ್ರೂವ್ ಟ್ರೀಟ್ಮೆಂಟು. ಬಟ್ ಅವ್ರಿಗೆ ಕಾರಣಗಳನ್ನ ಹುಡುಕ್ಬೇಕಾಗುತ್ತೆ ನಾವು. ಓಕೆ, ಈಗ ಇದನ್ನ ಆಪ್ಷನ್ ಒಂದು ತಗೊಳ್ಳೋಕ್ಕೆ ತುಂಬ ಯೋಚನೆ ಮಾಡ್ತಾರೆ, ಸಾಕಷ್ಟು ಕಾರಣ ಇರುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಸ್ಕಿನ್ ಡಾರ್ಕ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಲೈಕ್ ಇನ್ನೂ ದೊಡ್ಡದಾಗಿ ಕ್ಯಾನ್ಸರ್ಸ್ ಎಲ್ಲ ಬರುತ್ತೆ, ಈ ರೀತಿ ಎಲ್ಲ ಅನ್ಕೋತಾರೆ, ಭಯ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳಿದ್ರೆ ಆ ರೀತಿ ಎಲ್ಲ ಆಗುತ್ತಾ ಅಂತ? ನಾವು ಲೇಸರ್ ಹೇರ್ ರಿಮೂವಲ್ ಪ್ರೊಸೀಜರ್ಸ್ ಅಂತ ಟ್ರೀಟ್ಮೆಂಟು ನಾವು ಡರ್ಮಟಾಲಜಿ ಕ್ಲಿನಿಕಲ್ಲಿ ನಮ್ಮ ಕ್ಲಿನಿಕಲ್ ಮಾಡೋದು. ನಾವು USFDA ಅಪ್ರೂವ್ಡ್ ಮಿಷಿನ್ಸ್ ಯೂಸ್ ಮಾಡ್ತೀವಿ. ಸೊ USFDA ಅಪ್ರೂವ್ ಅಂತಂದರೆ ಹೈಯೆಸ್ಟ್ ಸೇಫ್ಟಿ ಅಂತ. ಫಸ್ಟು ಸೇಫ್ಟಿ. ಸೊ ಕ್ಯಾನ್ಸರ್ಸ್ ಆಗಿರಲಿ, ಲಾಂಗ್ ಟರ್ಮ್ ನಿಮಗೆ ತೊಂದರೆ ಮಾಡೋದಂತಾಗಿರಲಿ ಅದಿರಲ್ಲ, ಸೇಫ್ಟಿ ಇಶ್ಯೂಸ್ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ರಿಸಲ್ಟ್ಸು, ಎಫಿಕೇಸಿ ನಿಮಗೆ. ಸೊ ಎಷ್ಟು ಎಫೆಕ್ಟಿವ್ ಇದೆ. ಈಗ ನೀವು ವ್ಯಾಕ್ಸಿಂಗ್ ಆದರೆ ಲೈಫ್ ಲಾಂಗ್ ಮಾಡಬೇಕು. ವ್ಯಾಕ್ಸಿಂಗ್ ಮಾಡಿಸೋದ್ರಿಂದ ನಿಮ್ಗೇನಾಗುತ್ತೆ, ಅದು ವ್ಯಾಕ್ಸ್ ತಿಕ್ಕಾಗಿರುತ್ತೆ. ಹೇರ್ ಫಾಲಿಕಲ್ಸ್ನ ಪ್ಲಗ್ ಮಾಡಿಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಇನ್ಗ್ರೋನ್ ಆಗುತ್ತೆ, ಕಪ್ಪಾಗುತ್ತೆ. ಸೊ ಇನ್ಗ್ರೋನ್ಸ್ ಆದಾಗೆಲ್ಲ ನಿಮಗೇನು ಅಂದರೆ ಕಡ್ತ ಬರೋದು, ಕಪ್ಪು ಕಾಣೋದು, ಆ ಥರ ಎಲ್ಲ ತೊಂದರೆ ಇರುತ್ತೆ ವ್ಯಾಕ್ಸಿಂಗ್ ಸೈಡ್ ಎಫೆಕ್ಟ್ಸಲ್ಲಿ. ಪ್ಲಕ್ಕಿಂಗು ಅಷ್ಟೇ, ನೀವು ಪ್ಲಕ್ ಮಾಡ್ತಾ ಏನಾಗುತ್ತೆ, ಇನ್ಗ್ರೋನ್ ಹೇರ್ಸು ಇರುತ್ತೆ, ಪಕ್ಕದ ಕೂದಲುಗಳು ಸ್ಟಿಮ್ಯುಲೇಟ್ ಆಗುತ್ತೆ. ಶೇವಿಂಗಲ್ಲೂ ಕೆಲವ್ರಿಗೆ ಏನಾಗುತ್ತೆ ಅಂದರೆ ರಿವರ್ಸ್ ಶೇವ್ ಮಾಡಿದಾಗ ಅದು ಇನ್ಗ್ರೋನ್ ಹೇರ್ಸ್ ಆಗುತ್ತೆ. ಸೊ ಅದು ಇದರಲ್ಲಿ ಇರಲ್ಲ ನಿಮಗೆ ಮೊದಲನೇದಾಗಿ. ಸೊ ಇದರಲ್ಲಿ ಏನು ಅಂತಂದರೆ ಸೆಲೆಕ್ಟಿವ್ ಫೋಟೋ ಥರ್ಮೋಲೈಸಿಸ್ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ. ಅಂದರೆ ಲೇಸರು ಯಾವುದು ಕಪ್ಪು ಬಣ್ಣ ಇದೆ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಈಗ ಹೇರ್ ರೂಟ್ಸ್, ಈಗ ಕೂದಲು ಬೇರ್ ಅಂತ ಹೇಳ್ತೀವಲ್ಲ, ಅದು ಕಪ್ಪಿರುತ್ತೆ. ಆ ಕಪ್ಪನ್ನ ಸೆಲೆಕ್ಟಿವ್ ಆಗಿ ಬರ್ನ್ ಮಾಡುತ್ತೆ, ಪಕ್ಕದ ಚರ್ಮನ ಡ್ಯಾಮೇಜ್ ಮಾಡಲ್ಲ ಅದು. ಅದ್ರದ್ದು ಸೈನ್ಸ್, ಮೆಡಿಕಲ್ ಸೈನ್ಸ್, ಸೆಲೆಕ್ಟಿವ್ ಫೋಟೋ ಥರ್ಮಲೈಸಿಸ್ ಅಂತ ಹೇಳೋದು. ಆ ಕೂದಲು ಬೇರ್ ಮಾತ್ರ, ಕಪ್ಪಗಿರೋ ಬೇರ್ ಮಾತ್ರ ಬರ್ನ್ ಮಾಡುತ್ತೆ, ಪಕ್ಕದ ಚರ್ಮನ ಅದನ್ನ ಡ್ಯಾಮೇಜ್ ಮಾಡಲ್ಲ. ಆ ಬರ್ನ್ ಮಾಡಬೇಕಾದ್ರೆ ಅದು ಏನು ಅಂದರೆ ಪರ್ಮನೆಂಟ್ ರಿಡಕ್ಷನ್ ಆಗುತ್ತೆ. ಸೊ ನಿಮಗೆ ಪೇಯ್ನ್ ಆಗಿರಲಿ, ಈಗ ಪೇಯ್ನ್ಲೆಸ್ ಅಂತ ಬಂದಿದೆ. ಸೊ ಇನ್ಮೋಷನ್ ಟೆಕ್ನಾಲಜಿ ಎಲ್ಲ ಪೇಯ್ನ್ಲೆಸ್ಸೇ, ತುಂಬ ಲಂಚ್ ಟೈಮ್ ಪ್ರೊಸೀಜರ್ ಥರ ಹಿಂಗೆ ಬಂದು ಮಾಡಿಸ್ಕೊಂಡು ನೀವು ತಿರ್ಗಿ ಆಫೀಸ್ಗೆ ಹೋಗೋದಾಗಿರಲಿ, ನಿಮ್ಮ ವರ್ಕ್ ಆಗಿರಲಿ, ಏನು ಬೇಕಾದ್ರೂ ಮಾಡ್ಬೋದು, ಆ ಥರ ಇರುತ್ತೆ. ಸೊ 6 ಸೆಷನ್ಸ್ ಅಷ್ಟೊತ್ತಿಗೆ, ಒಂದು 6 to 8 ಸೆಷನ್ಸ್ ಅಷ್ಟೊತ್ತಿಗೆ ನಿಮಗೆ 80 to 90% ರಿಡಕ್ಷನ್ಸ್ ಬರುತ್ತೆ. ಓಕೆ, ಹಾಗಿದ್ರೆ ಈಗ ಟ್ರೀಟ್ಮೆಂಟ್ ಮಾಡಿಸಿದ್ಮೇಲೆ ಮತ್ತೆ ಗ್ರೋತ್ ಆಗೋ ಚಾನ್ಸಸ್ ಇರುತ್ತಾ? ಈಗ ಇದರಲ್ಲಿ ಏನು ಅಂತಂದರೆ ನಾವು ಕೆಲವು ಪೇಷಂಟ್ಸಲ್ಲಿ ಹುಡುಕ್ಬೇಕಾಗುತ್ತೆ. ಈಗ ಹಾರ್ಮೋನ್ಸ್ ತೊಂದರೆಯಿಂದ, ಈಗ ನಮಗೆ ಜೆಂಟ್ಸಲ್ಲಿ ನಮಗೆ ಯಾಕೆ ಕೂದಲು ಜಾಸ್ತಿ, ಮೀಸೆ, ಗಡ್ಡ, ಸೊ ಇವೆಲ್ಲ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಟೆಸ್ಟೋಸ್ಟ್ರಾನ್ ಅಂತ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರುತ್ತೆ. ಆ ಹಾರ್ಮೋನ್ಸು ಫೀಮೇಲ್ಸಲ್ಲಿ ಇರಲ್ಲ. ಸೊ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಅವರಲ್ಲಿ ಟೆಸ್ಟೋಸ್ಟ್ರಾನ್ ಜಾಸ್ತಿ ಇತ್ತು ಅಂದಾಗ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಲೇಸರ್ ಮಾಡಿದಾಗ ರಿಡಕ್ಷನ್ ಆಗಿ, ಈಗ ನಾರ್ಮಲ್ ಇಂಡಿವಿಜುವಲ್ಸ್ಗೆ 6 to 8 ಸೆಷನ್ಸು ಅಷ್ಟೊತ್ತಿಗೆ ತುಂಬ ಕಡಿಮೆ ಆಗ್ಬಿಡುತ್ತೆ, 90% ಅಷ್ಟು ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ಇನ್ನು ಹಾರ್ಮೋನಲ್ ತೊಂದರೆ ಇರೋರಿಗೆ ಸ್ವಲ್ಪ ಜಾಸ್ತಿ ಸೆಷನ್ಸ್ ಬೇಕಾಗುತ್ತೆ. ಅವರು
ಡರ್ಮಟಾಲಜಿ ನಮ್ಮ ಕ್ಲಿನಿಕ್ ಬಂದರೂ ಬೇಕಿದ್ರೆ ನಾವು ಅವ್ರನ್ನ ಎಕ್ಸಾಮಿನ್ ಮಾಡಿಬಿಟ್ಟು ಎಷ್ಟು ಸೆಷನ್ ಬೇಕಾಗುತ್ತೆ, ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ನೀವು ಹೇಳ್ಬೋದು ಸೆಷನ್ಸ್. ಈಗ ಮತ್ತೊಂದು ಮೇಜರ್ ಪ್ರಾಬ್ಲಮ್ ಅಂದರೆ ಸ್ಕಿನ್ ಪ್ರಾಬ್ಲಮ್. ಅದಕ್ಕೆ ಎಷ್ಟು ಕೇರ್ ಮಾಡ್ತೀವಿ ಈಚ್ ಆ್ಯಂಡ್ ಎವ್ರಿ ಒನ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಹೆಚ್ಚಾಗಿ ಮೊಡವೆಗಳು ಬರುತ್ತೆ. ಸೊ ಯಾಕೆ ಬರುತ್ತೆ ಮೊಡವೆಗಳು, ಯಾವ ಏಜಲ್ಲಿ ಬರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕಾಗಿರುತ್ತೆ? ಈಗ ಮೊಡವೆ ಗುಳ್ಳೆಗಳು ಅಂದರೆ ಯಂಗ್ಸ್ಟರ್ಸಲ್ಲಿ ಟೀನೇಜರಲ್ಲಿ ಕಾಮನ್ನು. ಹೌದು. ಅವರು ಈಗ 13-14 ಅವ್ರು ಪ್ಯೂಬರ್ಟಿಗೆ ಬರ್ತಾರಲ್ಲ, ಸೊ ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು 30 ವರ್ಷದವರೆಗೂ ಇದ್ದೇ ಇರುತ್ತೆ. ಕೆಲವರಲ್ಲಿ ಈಗ ತಂದೆ ತಾಯಿಗಿತ್ತು ಅಂತಂದರೆ ಅವ್ರ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ 4 ಫುಡ್ ಪದಾರ್ಥ, ಒಂದು ಚಾಕ್ಲೇಟ್ ಐಟಮ್ಸು, ಸ್ವೀಟ್ ಐಟಮ್ಸು ಆ್ಯಂಡ್ ಆಯಿಲಿ ಐಟಮ್ಸು ಆ್ಯಂಡ್ ಎನಿ ಹೈ ಗ್ಲೈಸಿಮಿಕ್ ಫುಡ್ಸ್ ಅಂತ ಹೇಳ್ತೀವಿ. ಯಾವುದರಲ್ಲಿ ಶುಗರಿ ಐಟಮ್ಸ್ ಜಾಸ್ತಿ ಇರುತ್ತೆ, ಸಿಹಿ ಪದಾರ್ಥ ಜಾಸ್ತಿ ಇರುತ್ತೆ, ಅವರಲ್ಲಿ ಮೊಡವೆ ಗುಳ್ಳೆಗಳು ಜಾಸ್ತಿ ಇರುತ್ತೆ. ಓಕೆ, ಅದು ಏನು ಟ್ರೀಟ್ಮೆಂಟ್ ಏನಿದೆ ಸರ್ ಹೋಗೋದಕ್ಕೆ? ನಾರ್ಮಲ್ ಕ್ರೀಮ್ ಎಲ್ಲ ಹಚ್ಕೊಂಡ್ರೆ ಹೋಗುತ್ತಾ ಅಥವಾ ಟ್ರೀಟ್ಮೆಂಟ್ ಅಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಏನಾದ್ರು ಇರುತ್ತಾ ಅದಕ್ಕೆ? ಈಗ ಅದರಲ್ಲೂ ನಾವು ಗ್ರೇಡಿಂಗ್ ಅಂತ ಮಾಡ್ತೀವಿ. ಈಗ ಕೆಲವು ಮೊಡವೆ ಗುಳ್ಳೆಗಳು ಚಿಕ್ಕ ಚಿಕ್ಕದಾಗಿ ಕೊಮಡಾನ್ಸ್ ಅಂತ ಬಂದಿರುತ್ತೆ. ಸೊ ಅವನ್ನೆಲ್ಲ ಅವರು ಫಸ್ಟ್ ಲೈಫ್ ಸ್ಟೈಲ್ ಈ ಐಟಮ್ಸ್ ಕಡಿಮೆ ಮಾಡಿದ್ರೆ ಸಾಕು. ಚಾಕ್ಲೇಟ್ ಸಿಕ್ಕಾಬಟ್ಟೆ ತಿಂತಾ ಇರ್ತಾರೆ, ಚಾಕ್ಲೇಟ್ಸ್ ಕಡಿಮೆ ಮಾಡಬೇಕು. ಅದಾದಮೇಲೆ ಕೆಲವು ಬೇಸಿಕ್ ಟ್ರೀಟ್ಮೆಂಟ್, ಕೆಲವರಿಗೆ ಫೇಸ್ ವಾಶು ಅಥವಾ ಆ್ಯಂಟಿ ಆಕ್ನೆ ಕ್ರೀಮ್ಸ್ ಬರುತ್ತೆ. ಆ ಕ್ರೀಮ್ಸ್ ಯೂಸ್ ಮಾಡಿದ್ರೆ ಕಂಟ್ರೋಲ್ ಆಗಿಬಿಡುತ್ತೆ, ಸರಿನಾ ಕೆಲವರಿಗೆ. ಬಟ್ ಕೆಲವ್ರಿಗೆ ತುಂಬ ಆಯಿಲಿ ಸೆಕ್ಯುಷೇಷನ್ನು, ಡ್ಯಾಂಡ್ರಫ್ ಇರೋವಂಥವ್ರಿಗೆ, ದೊಡ್ಡ ದೊಡ್ಡ ಮೊಡವೆ ಗುಳ್ಳೆಗಳೆಲ್ಲ ಇರ್ತದೆ, ಅಂಥವ್ರೆಲ್ಲ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ನಮ್ಮಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ. ಈಗ ಕೆಲವು ಪವರ್ಫುಲ್ ಟ್ಯಾಬ್ಲೆಟ್ಸ್ ಹಾಕ್ತೀವಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಅಡ್ವಾನ್ಸ್ಡ್ ಕೆಮಿಕಲ್ ಪೀಲ್ಸ್ ಅಂತ ಬಂದಿದೆ. ಅದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಪೀಲ್ಸ್ ಅಂತ ಹೇಳ್ತೀವಿ ನಾವು, ಸ್ಯಾಲಿಡಿಯಸ್ ಅಂತ ಹೇಳ್ತೀವಿ. ಅದು ನ್ಯಾನೋ ಟೆಕ್ನಾಲಜಿ ಬೇಸಿಕಲಿ. ಸಿವಿಯರ್ ಇರೋವಂಥವ್ರಿಗೆ, ಯಾರಿಗೂ ಈಗ ಮನೆ ಈಗ ಏನೇನು ಲೈಫ್ ಸ್ಟೈಲೆಲ್ಲ ಮಾಡಿಫೈ ಮಾಡಿದ್ರೂ ಕಡಿಮೆ ಆಗಿಲ್ಲ ಅಂತಂತನ್ನೋರಿಗೆ ಪೀಲಿಂಗ್ಸ್ ಅಂತ ಮಾಡ್ತೀವಿ. ಆ ಪೀಲಿಂಗ್ಸ್ ಮಾಡಿದಾಗ ಅದು ಪ್ಲಗ್ ಆಗಿರೋವಂಥ ಪೋರ್ಸ್ನ ಓಪನ್ ಮಾಡುತ್ತೆ. ಆ ಓಪನ್ ಮಾಡಾದಮೇಲೆ ಅದು ಪಿಂಪಲ್ಸ್ ಮೊಡವೆ ಗುಳ್ಳೆಗಳು ತುಂಬ ಕಡಿಮೆ ಆಗುತ್ತೆ. ಆಮೇಲೆ ನಿಮಗೆ ಪಿಗ್ಮೆಂಟೇಷನ್ಸು ತುಂಬ ಕಡಿಮೆ ಆಗುತ್ತೆ. ಓಕೆ, ಹೌದು, ನಾನು ಅದೇ ಕೇಳೋಣ. ಪಿಗ್ಮೆಂಟೇಷನು ಮತ್ತು ಫೇಸ್ ಅಂದರೆ ಸಾಕಷ್ಟು ಪ್ರಾಬ್ಲಮ್ ಇದೆ. ರಿಂಕಲ್ಸ್ ಆಗಿರ್ಬೋದು, ಸ್ಯಾಗಿಂಗ್, ಏಜಿಂಗ್, ಇದೆಲ್ಲದೂ ಕೂಡ ಯಾಕೆ ಇವೆಲ್ಲ ಪ್ರಾಬ್ಲಮ್ಸ್ ಅಂತ ಬರುತ್ತೆ? ನಮ್ಮ ಫುಡ್ ಲೈಫ್ ಸ್ಟೈಲಿಂದನೇ ಬರೋದಾ? ಈಗ ನೀವು ಈಗ ಫಸ್ಟ್ ಏನು ಅಂದರೆ ಸ್ಕಿನ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅಲ್ಲಿ ಇದು ಬೇರೆ ಥರ ಬರುತ್ತೆ. ಸ್ಕಿನ್ ಪಿಗ್ಮೆಂಟೇಷನ್ ಅಂತಂದರೆ ಈಗ ಕೆಲವರು ಔಟ್ಡೋರ್ ಇರ್ತಾರೆ, ಸನ್ಸ್ಕ್ರೀನ್ಸ್ ಎಲ್ಲ ಯೂಸ್ ಮಾಡಲ್ಲ, ಸನ್ ಡ್ಯಾಮೇಜ್ ಆಗುತ್ತೆ. ಸನ್ನಿಗೆ ನೀವು ಎಕ್ಸ್ಪೋಜರ್ ಆದಾಗ ಕಪ್ಪಾಗೋದು, ಸೊ ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಅಂತ ಹೇಳ್ತಾರೆ. ಆ ಸನ್ ಟ್ಯಾನಿಂಗ್ ಇಸ್ ಆಲ್ಸೋ ಕಾಮನ್ನು. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ರುಟೀನ್ ಸ್ಕಿನ್ ಕೇರ್ನ ಫಾಲೋ ಮಾಡಬೇಕು. ಫೇಸ್ ವಾಶ್ ಯೂಸ್ ಮಾಡೋದು, ಮಾಯ್ಶ್ಚರೈಸರ್ ಹಾಕೋದು, ಸನ್ಸ್ಕ್ರೀನು ಭಾಳ ಇಂಪಾರ್ಟೆಂಟ್. ಅದು ನಿಮ್ಮ ಪಿಗ್ಮೆಂಟೇಷನ್ನು ತುಂಬ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಏನು ಏಜಿಂಗ್ನು ಕಡಿಮೆ ಮಾಡುತ್ತೆ. ಸೊ ಅದು ಪ್ರೈಮರಿ ಫ್ಯಾಕ್ಟರ್. ಈಗ ಕೆಲವರು ಸನ್ ಎಕ್ಸ್ಪೋಜರ್ ಆಗ್ತಾ ಇದೆ ಅಂದಾಗ ಮೆಲಾಸ್ಮಾ, ಬಂಗು ಅಂತ ಹೇಳ್ತೀವಲ್ಲ, ಅದು ಕಾಮನ್ ಆಗಿಬಿಟ್ಟಿದೆ. ಅವ್ರಿಗೆ ಅವರು ಸನ್ ಪ್ರೊಟೆಕ್ಷನ್ ತೊಗೊತಾ ಇದ್ದರೆ ಅದು ಜಾಸ್ತಿ ಆಗಿ ಲೋಕಲ್ ಕ್ರೀಮ್ಸ್ ಯೂಸ್ ಮಾಡಿ ಏನಾಗುತ್ತೆ, ಅದರಿಂದ ತೊಂದರೆ ಜಾಸ್ತಿ ಆಗುತ್ತೆ. ಅವ್ರಿಗೂ ಅಡ್ವಾನ್ಸ್ ಟ್ರೀಟ್ಮೆಂಟ್ಸು ನಾವೇನು ಅಂದರೆ ಎಲ್ಲೋ ಪೀಲ್ಸ್ ಅಂತ ಹೇಳ್ತೀವಿ, ಲೇಸರ್ ಟ್ರೀಟ್ಮೆಂಟ್ಸು, ಅದು ಭಾಳ ವರ್ಕ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಏಜಿಂಗ್, ಈಗ ನೀವು ಏಜಿಂಗ್ ಅಂತ ಕೇಳಿದ್ರಿ. ಏಜಿಂಗ್ ಅಂದರೆ ಈಗ ನಾವು ಇಂಡಿಯನ್ಸು ಸ್ವಲ್ಪ ಏಜ್ ಆಗೋದು, ಏಜ್ ಲುಕ್ಕು ಕಡಿಮೆ. ಬಟ್ ಅಬ್ರಾಡಲ್ಲೆಲ್ಲ ಏಜ್ ಲುಕ್ಕು ಭಾಳ ಬೇಗ ಬರುತ್ತೆ. ಸೊ ಏಜಿಂಗ್ ಅಂದರೆ ಏನು? ಈಗ ರಿಂಕಲ್ಸ್, ಸುಕ್ಕು ಕಾಣೋದು, ಡೈನಮಿಕ್ ರಿಂಕಲ್ಸ್ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ಈಗ ಹಿಂಗಂದು ಸೊ ಇಲ್ಲಿ ಕ್ರೀಸಸ್ ಎಲ್ಲ ಫಾರ್ಮೇಷನ್ಸ್ ಆಗಿರುತ್ತೆ, ಅವ್ರಿಗೂ ಲುಕ್ ಇರುತ್ತೆ. ಆಮೇಲೆ ಕೆಲವ್ರಿಗೆ ವಯಸ್ಸಾಗ್ತಾ ಪ್ಯಾಡ್ ಆಫ್ ಫ್ಯಾಟ್ ಆನ್ ಫೇಸ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಸೊ ಆ ಪ್ಯಾಡ್ ಆಫ್ ಫ್ಯಾಟ್ ಕಡಿಮೆ ಆದಾಗ ಸ್ಯಾಗಿಂಗ್ ಅಂತ ಬರುತ್ತೆ. ಸೊ ಅದು ಏಜಿಂಗ್ ಅಂತ ಹೇಳ್ತೀವಿ. ಆಮೇಲೆ ಮಾಟಲ್ಡ್ ಪಿಗ್ಮೆಂಟೇಷನ್, ಡಿಸ್ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಫೇಸಲ್ಲಿ ಅಲ್ಲಲ್ಲಿ ಕಪ್ಪು ಚಿಕ್ಕೆಗಳು ಈ ಥರ ಎಲ್ಲ ಇರುತ್ತೆ. ಸೊ ಇದರಿಂದನೂ ಏಜಿಂಗ್ ಆಗುತ್ತೆ. ಓಕೆ ಸರ್, ಇವಾಗ ಲಾಸ್ಟ್ ಕ್ವಶನ್ ಆ್ಯಂಡ್ ವೀಕ್ಷಕರಿಗೆ ಹೇಳಿಬಿಡಿ, ನೀವು ಏನೆಲ್ಲ ಈಗಿನ ಜನ್ರೇಷನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅನ್ನೋದು ಹೇಳಿದ್ರಿ, ಟ್ರೀಟ್ಮೆಂಟ್ ಬಗ್ಗೆ ಕೂಡ ಹೇಳಿದ್ರಿ. ನಿಮ್ಮ ಕ್ಲಿನಿಕಲ್ಲಿ ಯಾವೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿದೆ ಅಂತ ವೀಕ್ಷಕರಿಗೆ ಕೊನೆಯದಾಗಿ ತಿಳಿಸ್ಕೊಟ್ಬಿಡಿ. ನಮ್ಮ ಅಡ್ವಾನ್ಸ್ಡ್ ಕ್ಲಿನಿಕಲ್ಲಿ ನಾವು ಏನು ಅಂದರೆ ಟ್ರಾನ್ಸ್ಪ್ಲಾಂಟೇಷನು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಅಂತ ಮಾಡ್ತೀವಿ. ಇದು ಬಾಳ್ನೆಸಿಕ್ ಟ್ರೀಟ್ಮೆಂಟ್ ಚಿಕಿತ್ಸೆ ಇದೆ. ಆಮೇಲೆ GFC PRP ಟ್ರೀಟ್ಮೆಂಟು, ಲೇಸರ್ ಕ್ಯಾಪ್ಸ್ ಅಂತ, ಇದು ಹೇರ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮೊಡವೆ ಗುಳ್ಳೆಗಳು ಬಂತು ಅಂತಂತಂದರೆ ಪೀಲಿಂಗು, ಕೆಮಿಕಲ್ ಪೀಲಿಂಗ್ ಅಂತ ಹೇಳ್ತೀವಿ. ಮತ್ತು ಆ್ಯಕ್ನೆ ಸ್ಕಾರ್ಸ್, ಅದಕ್ಕೆ MNRF ಅಂತ ಹೇಳ್ತೀವಿ, ಅದು ಇದೆ. ಆಮೇಲೆ ಪಿಗ್ಮೆಂಟೇಷನ್ಸ್ಗೆ ಎಲ್ಲೋ ಪೀಲ್ಸ್ ಆಗಿರಲಿ ಲೇಸರ್ಸು ಅದಿದೆ. ಆಮೇಲೆ ಹೇರ್ ರಿಮೂವಲ್, ಈಗ ಬಾಡಿಲಿ ಅನ್ವಾಂಟೆಡ್ ಹೇರ್ಸ್ ಇರೋವಂಥವ್ರಿಗೆಲ್ಲ ಲೇಸರ್ ಹೇರ್ ರಿಮೂವಲ್ ಅಂತ ಹೇಳ್ತೀವಿ, ಅದು ಟ್ರೀಟ್ಮೆಂಟ್ ಇದೆ, ಅಡ್ವಾನ್ಸ್ ಟ್ರೀಟ್ಮೆಂಟು. ಆ್ಯಂಟಿ ಏಜಿಂಗಲ್ಲಿ ಬೋಟಾಕ್ಸು ಮತ್ತು ಫಿಲ್ಲರ್ಸ್ ಎಲ್ಲ ಇದೆ. ನಮ್ಮಲ್ಲಿ ಎಲ್ಲ MD ಡರ್ಮಟಾಲಜಿಸ್ಟ್ ಎಲ್ಲ ಇದ್ದೀವಿ. ಸೊ ವಿ ವಿಲ್ ಗಿವ್ ಯು ದ ಬೆಸ್ಟ್ ಕೇರ್ ಫಾರ್ ದ ಹೂಎವರ್ ಈಸ್ ಸಫರಿಂಗ್.
ಓಕೆ ಸರ್, ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇರ್ ಲಾಸ್ ಹಾಗೆ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಕೊಟ್ಟರು. ನೀವು ಹಾಗೆ ಈ ರೀತಿ ಇಲ್ಲ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇದ್ರೆ ನಮ್ಮ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಹಾಸ್ಪಿಟಲ್ ಅಡ್ರೆಸ್ಸು ಡಿಸ್ಪ್ಲೇ ಆಗ್ತಿದೆ. ಸೊ ನೀವು ನೇರವಾಗಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ಪಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.